ಬ್ರಿಟಿಷರು ತಮ್ಮ ಸರಕಾರ ಬೀಳಿಸಲು ನೋಡುವುದು ದೇಶದ್ರೋಹ ಎಂದು ಕಾನೂನು ತಂದಿದ್ದರು. ಬಿಜೆಪಿ ಅದರ ಮುಖವನ್ನು ಬದಲಿಸಿ ಇಟ್ಟಿದೆ. ಕರ್ನಾಟಕ ಸಹಿತ 16 ರಾಜ್ಯಗಳಲ್ಲಿ ಖರೀದಿ ಸರಕಾರ ತಂದು ಇದು ಬೀಳಿಸಿದ್ದಲ್ಲ ಎಂಬ ಹೊಸ ನ್ಯಾಯ ಸಂಹಿತೆಯನ್ನು ಬಿಜೆಪಿ ಸರಕಾರವು ಹರವಿದೆ. ಐಪಿಸಿ 124 ದೇಶದ್ರೋಹ ಸಂಬಂಧಿ ಕಾಯ್ದೆಯು 1860ರಲ್ಲಿ ಬ್ರಿಟಿಷರಿಂದ ಆದುದು. ಈಗ ಬೇರೆ ಹೆಸರಿಗೆ ನಕಲಾಗಿದೆ. ಅದಕ್ಕೆ 1870ರಲ್ಲಿ 24ನೇ ಎ ವಿಧಿ ಸೇರಿಸಲಾಗಿತ್ತು. ಮುಖ್ಯವಾಗಿ ಸರಕಾರ ಬೀಳಿಸುವ ಯಾವುದೇ ಕೆಲಸ ದೇಶದ್ರೋಹ. ಆಗ ಬ್ರಿಟಿಷರ ಸರಕಾರ ಬೀಳಿಸುವುದೆಂದರೆ ದೇಶದ್ರೋಹ. ಗಾಂಧೀಜಿಯವರನ್ನು ಕೂಡ ಈ ಕಾಯ್ದೆಯಡಿ ಆಗ ಬಂಧಿಸಲಾಗಿತ್ತು. ಸಂಘ ಪರಿವಾರದವರು ಬ್ರಿಟಿಷ್ ಸರಕಾರ ಬೀಳಿಸುವ ಉಸಾಬರಿಯಿಂದ ದೂರ ಇದ್ದರು. ಪ್ರಧಾನಿ ಮೋದಿ ಮತ್ತು ಯುಪಿ ಪ್ರಧಾನಿ ಯೋಗಿ ಸರಕಾರಗಳು ತಮ್ಮನ್ನು ಟೀಕಿಸಿದವರನ್ನೆಲ್ಲ ಬಂಧಿಸಲು ದುರುಪಯೋಗಿಸಿದ್ದರಿಂದ ಈ ಕಾಯ್ದೆ ಕುಖ್ಯಾತವಾಗಿತ್ತು. 2 ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ ಕೊನೆಗೆ ಅದಕ್ಕೆ ವಿರಾಮ ನೀಡಿ ಕಾಯ್ದೆಯನ್ನು ಪೂರ್ಣ ಮರುಪರಿಶೀಲನೆಗೆ ಆದೇಶ ನೀಡಿತ್ತು. ಇದರಡಿ ಬಂಧಿಸಿದ್ದಲ್ಲಿ ಅವರನ್ನು ಸ್ವತಂತ್ರವಾಗಿ ಕಾನೂನು ಸಹಾಯ ಪಡೆಯಲು ಬಿಡುವಂತೆಯೂ ಸರ್ವೋಚ್ಚ ನ್ಯಾಯಾಲಯ ಹೇಳಿತ್ತು. ಕೊನೆಗೆ ಕೇಂದ್ರದ ಬಿಜೆಪಿ ಸರಕಾರವು ತೀರಾ ಅಗತ್ಯವಾದರೆ 124A ಅಡಿ ಬಂಧನವನ್ನು ಪೊಲೀಸು ಸೂಪರಿಂಟೆಂಡೆಂಟ್ ಮಟ್ಟಕ್ಕಿಂತ ಕೆಳಗಿನ ಪೊಲೀಸರು ಬಳಸದಂತೆ ಮಾಡುವುದಾಗಿ ಆಗ ಕೇಂದ್ರ ಸರಕಾರವು ಸುಪ್ರೀಂ ಕೋರ್ಟಿಗೆ ಆಶ್ವಾಸನೆ ನೀಡಿತು. ಆಗ ಎಲ್ಲ ದೇಶದ್ರೋಹ ಸಂಬಂಧಿ ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ NV ರಮಣರು ತಮ್ಮ ನ್ಯಾಯಪೀಠಕ್ಕೆ ತರಿಸಿಕೊಂಡಿದ್ದರು. ಕೊನೆಗೆ ಐಪಿಸಿ ಬದಲಿಸಿ 3 ಭಾಗ ಮಾಡಿದ ಬಿಜೆಪಿ ಸರಕಾರವು ಮೂರಾ ಬಟ್ಟೆಯೇ ಕಾನೂನು ಎಂದು ನಕ್ಕು ಕೂತಿದೆ. ತಜ್ಞರ ಪ್ರಕಾರ ಅದು ಹಳೆಯ ಕಾಯ್ದೆಗೆ ಹೊಸ ಸೆಕ್ಷನ್ ಅಷ್ಟೇ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೆಹಲಿ.